ಬೇರೆ ಆಕಾಂಕ್ಷಿತರು ಸಾಕಷ್ಟು ಇರಬೇಕಾದ್ರೆ ಈ ಹೆಸರು ಹೇಳಿದ್ಯಾಕೆ ಅಂತ. ಮುಂದಿನ ಬಾರಿ CM ಆಗೋದು ಸತೀಶ್ ಜಾರಕಿಹೊಳಿನ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಕನಸು ಭಗ್ನ ಆಗ್ತಾ ಇದೆಯಾ? ಮಗನ ಮೂಲಕವೇ ಆಪ್ತನ ಹೆಸರು ಹೇಳಿಸಿದ್ರ ಸಿದ್ದರಾಮಯ್ಯ? ಇದು ಪ್ರಶ್ನೆ. ಸಿದ್ದು ಬಳಿಕ ಮತ್ತೋರ್ವ ಹಿಂದ ನಾಯಕನಿಗೆ ಪಟ್ಟ ಕಟ್ಟೋದಕ್ಕೆ ಈಗಲಿಂದನೇ ಪ್ರತಿಜ್ಞೆ ನಡೀತಾ ಇದೆಯಾ? ಸತೀಶ್ ಹೆಸರು ಮುಂಚೂಣಿಗೆ ಬಂದರೆ ಡಿ ಕೆ ಶಿವಕುಮಾರ್ ಕನಸು ಭಗ್ನ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ರೀತಿ ಏನಾದರೂ ಆಗುತ್ತಾ ಅಂತ. ಅಲ್ಲಿಗೆ ಕಾಂಗ್ರೆಸ್ ಒಡೆದ ಮನೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ವಾ? ಸೊ ಇದನ್ನು ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಹಲವರು ರಾಜಕೀಯ ವಿಶ್ಲೇಷಕರು, ಸಾಕಷ್ಟು ವಿಚಾರವನ್ನು ಹೇಳ್ತಾ ಇದ್ರು. ಖಂಡಿತ ಪವರ್ ಶೇರಿಂಗ್ ವಿಚಾರದಲ್ಲಿ ಏನಾದರೂ ಸಿದ್ದರಾಮಯ್ಯ ಬಣಕ್ಕೆ ಹಿನ್ನಡೆ ಆದರೆ ಮುಂದೆ ಆಗೋದೇ ಬೇರೆ. ಮುಂದೆ ಇದೆ ಊರ ಹಬ್ಬ ಅಂತ ಹೇಳ್ತಾರಲ್ಲ, ಹಾಗೆ ದೀಪಾವಳಿ ಹಬ್ಬದ ದಿನ ಇವತ್ತು ಒಂದು ಸ್ಫೋಟಕ ಹೇಳಿಕೆ ಪುತ್ರ ಯತೀಂದ್ರ ಸ್ಫೋಟಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಹೆಸರನ್ನು ತೇಲಿ ಬಿಟ್ಟಿದ್ದಾರೆ. ಇದು ಹೇಳಿಕೆ ಚಿಕ್ಕದಾದರೂ ಕೂಡ ಇದರ ಡ್ಯಾಮೇಜ್ ಅಥವಾ ಇದರ ಒಂದು ಶಕ್ತಿ ಇದೆಯಲ್ಲ, ಇದು ಇಡೀ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ಯಾವ ಅರ್ಥದಲ್ಲಿ ಅರ್ಥೈಸಿದರೂ ಕೂಡ ಹೆಸರು ಮಾತ್ರ ಇದೆ. ಬೇರೆ ಯಾರು ಬೇಕಾದರೂ ಆಗಬಹುದು ಅಂದಿದ್ರೆ ಒಂದು ರೀತಿಯಾಗಿ ಸರಳೀಕರಿಸಿದಾಗೆ, ಸಾಮಾನ್ಯೀಕರಿಸಿದಾಗ ಆಗ್ತಾಯಿತ್ತು, ಜನರಲೈಸ್ ಆದಾಗೆ ಅನ್ನಿಸ್ತಾ ಇತ್ತು. ಆದರೆ ಒಂದು ಹೆಸರನ್ನು ಕೋಟ್ ಮಾಡಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಆ ಒಂದು ಚಿಂತನೆ, ಸಿದ್ಧಾಂತ, ಬದ್ಧತೆ ಇದೆ ಅಂತ. ಬೇರೆ ಇನ್ಯಾರಿಗೂ ಇಲ್ವಾ? ಹಾಗಿದ್ರೆ 5-6 ಜನ ರೇಸ್ನಲ್ಲಿದ್ದಾರೆ, ಅವರೆಲ್ಲ ಏನಾಗಬೇಕು? ಇದು ಪ್ರಶ್ನೆ ಬರುತ್ತೆ ಆಮೇಲೆ ಮುಂದಕ್ಕೆ. ಕಾಂಗ್ರೆಸ್ನವರೇ ಈ ಪ್ರಶ್ನೆಯನ್ನು ಎತ್ತುತ್ತಾರೆ. ಬಹುಶಃ ಸಿದ್ದರಾಮಯ್ಯನವರ ಪುತ್ರನ ಈ ಒಂದು ಹೇಳಿಕೆಗೆ ಕಾಂಗ್ರೆಸ್ನ ನಾಯಕರ ವಿರೋಧವನ್ನು ವ್ಯಕ್ತಪಡಿಸ್ಬೋದು. ಹಿರಿಯ ನಾಯಕರಿದ್ದಾರೆ, ಹೇಗೆ ಪಕ್ಷದ ಚೌಕಟ್ಟಿನಲ್ಲಿ ವಿಚಾರ ಚರ್ಚೆ ಆಗದೆ ಹೇಗೆ ಮಾತನಾಡ್ತಾರೆ, ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವೈಯಕ್ತಿಕವಾಗಿ ಹೇಗೆ ಅವರು ತೋರ್ಪಡಿಸ್ಕೊಳ್ತಾರೆ, ಇದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಮುಂದೆ ಏನಾಗಬಹುದು ಅನ್ನುವಂಥದ್ದನ್ನು ಕಾದು ನೋಡೋಣ.